ಅವನು ಅಲ್ಲೇ ಇರುವ ಗಿಡದ ಹಿಂದ್ಗಡೆ ಬಚ್ಚಿಟ್ಕೋತಾನೆ. ಅವ್ನ್ ನೋಡ್ತಾನೆ ಜಿಂಕೆಗಳು ಅವನ್ ಕಡೆನೇ ನಡ್ಕೊಂಡು ಬರ್ತಾ ಇರ್ತವೆ. ಸರಿ, ಒಂದಿನ ಪೂರ್ತಿ ಕಾತಿದ್ದಕ್ಕೆ ಫಲ ಸಿಗ್ತಾ ಇದೆ. ಹಂಗಂತ ಅನ್ಕೊಂಡು ಅವನು ಜಿಂಕೆ ಕಡೆಗೆ ಗುರಿ ಇಡ್ತಾನೆ. ಆ ಜಿಂಕೆಗಳ ಗುಂಪಲ್ಲಿ ಚಿಂಟು ಜಿಂಕೆ ಅದರ ಮಗುವಾದ ಪಿಂಕು ಜಿಂಕೆ ಜೊತೆ ಇರುತ್ತೆ. ಆಗ ತಾಯಿ ಮಗುಗೆ ಅರ್ಥ ಆಗೋ ತರ ಮತ್ತೆ ಮತ್ತೆ ಹೇಳುತ್ತೆ, ಪಿಂಕು, ನಾನ್ ನಿಂಗೆ ಎಷ್ಟ್ ಸಲ ಹೇಳ್ಬೇಕು ನಮ್ ಜೊತೆನೇ ಇರಕ್ ಹೇಳಿ, ಆದ್ರೆ ನೀನು ಅಲ್ಲೂ ಇಲ್ಲೂ ಅಂತ ಓಡ್ತಿರ್ತೀಯ. ಏನಮ್ಮ, ಯಾವಾಗ ನೋಡು ನನ್ನ ಬೈತಿರ್ತೀಯ? ನಾನೇನಾದ್ರೂ ಚಿಕ್ಕ ಮಗುನಾ? ನಾನೀಗ ದೊಡ್ಡವಳಾಗಿದ್ದೀನಿ. ಪಿಂಕು, ನಾನ್ ಹೇಳೋದ್ ಮಾತ್ರ ಕೇಳು. ನೋಡ್ತಿದ್ಯಾ ಅಲ್ವಾ, ಸಾಯಂಕಾಲ ಆಗಕ್ ಬಂತು, ಕತ್ಲಾಗ್ತಾ ಬಂದಿದೆ. ಆದ್ರೆ ಪಿಂಕಿ ಅವ್ರ ಅಮ್ಮನ ಮಾತು ಸ್ವಲ್ಪನೂ ಕೇಳಲ್ಲ. ಅವ್ರಮ್ಮ ಸ್ವಲ್ಪ ಆ ಕಡೆ ತಿರುಗಿದ ತಕ್ಷಣ ಪಿಂಕಿ ಅಲ್ಲಿಂದ ತಪ್ಸ್ಕೊಂಡೋಳಕ್ ಬಿಡ್ತಾಳೆ. ಅರೆ, ಈ ಅಮ್ಮ ಇದಾರಲ್ವಾ, ಯಾವಾಗ್ಲೂ ಬೈತಾನೆ ಇರ್ತಾರೆ. ನಾನು ದೊಡ್ಡವಳಾಗಿದ್ದೀನಿ, ನನಗೂ ಒಬ್ಳೆ ಸುತ್ತಾಡ್ಬೇಕಂತ ಆಸೆ ಇರಲ್ವಾ? ಪಿಂಕು ಏನೋ ಅವ್ರ ಅಮ್ಮ ಹತ್ರದಿಂದ ಸ್ವಲ್ಪ ದೂರ ಬಂದಿದ್ದೀನಿ ಅಂತ ಅನ್ಕೋತಾಳೆ. ಆದ್ರೆ ಅವಳು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ.